ವಂದನೆಗಳು ಆಂಟಿ. ವಂದನೆಗಳು. ಯೇಸು ಕ್ರಿಸ್ತನ ನಾಮದಲ್ಲಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ವಂದನೆಗಳು. ವಂದನೆಗಳು. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾಗಿಸೋದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾನೆ ಸ್ವಾಮಿ. ನಿಮ್ಮ ಮಾತುಗಳನ್ನು ಕೇಳಲು ಹೇಳಲು ಕೊಟ್ಟಂತಹ ಈ ದಿನಕ್ಕಾಗಿ, ಈ ಸಮಯಕ್ಕಾಗಿ, ಈ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಬದುಕುಗಳನ್ನು ಬದಲಾಯಿಸುವ ಶಕ್ತಿಯುಳ್ಳ ನಿಮ್ಮ ಮಾತುಗಳನ್ನು ನಾವೆಲ್ಲರೂ ಕೇಳಲು ಹೇಳಲು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ. ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತಿದ್ದೇನೆ. ವಂದನೆಗಳ. ದೇವರು ಕೊಟ್ಟಂತೆ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ದೇವರ ಅತಿ ಶ್ರೇಷ್ಠವಾದಂತ ಮಾತುಗಳನ್ನು, ದೇವರ ಅತ್ಯುನ್ನತವಾದಂತ ಮಾತುಗಳನ್ನು ನಾವು ಕೇಳೋದಕ್ಕೆ ಸಿದ್ಧರಾಗೋಣ. ಪ್ರೇರೆ, ದೇವರು ನಮ್ಮನ್ನು ಈ ಭೂಲೋಕದಲ್ಲಿ ಉಂಟು ಮಾಡಿದ ನಂತರ, ದೇವರು ನಮ್ಮನ್ನು ಈ ಭೂಲೋಕದಲ್ಲಿ ಮನುಷ್ಯರನ್ನಾಗಿ ಉಸಿರನ್ನು ಕೊಟ್ಟ ನಂತರ, ಬದುಕನ್ನು ಕೊಟ್ಟ ನಂತರ ಅನೇಕ ಕೆಲಸಗಳನ್ನು ದೇವರು ನಮಗೆ ವಹಿಸಿದ್ದಾರೆ. ಅನೇಕ ಜವಾಬ್ದಾರಿಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದಾಮನ ಮೂಲಕವಾಗಿ ಅನೇಕ ಕೆಲಸಗಳು, ಕ್ರೈಸ್ತರಾಗಿ ಅನೇಕ ಕೆಲಸಗಳು, ಮನುಷ್ಯರಾಗಿ ಅನೇಕ ಕೆಲಸಗಳು. ಈ ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ನಡೆಸಿಕೊಳ್ಳುತ್ತಾ ಭಕ್ತಿ ಎಂಬಂತ ಒಂದು ಮಹಾ ಸಂಗತಿ ಏನಾದ್ರೂ ಇದೆಯೋ, ವಿಷಯವೇನಾದ್ರೂ ಇದೆಯೋ, ಅದನ್ನು ಕೂಡ ಕಾಪಾಡಿಕೊಳ್ಳಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ. ಅನೇಕ ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಈ ಎಲ್ಲಾ ವಿಷಯಗಳಲ್ಲಿ ಪಾಸ್ ಆಗ್ತಿರ್ತೇವೆ, ಈ ಭಕ್ತಿಯನ್ನು ಕಾಪಾಡಿಕೊಳ್ಳುವುದರ ವಿಷಯದಲ್ಲಿ ಮಾತ್ರ ಎಲ್ಲೋ ಹಿಂಜರಿತಿರ್ತೇವೆ. ಅಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಎಲ್ಲಾ ಕೆಲಸಗಳಲ್ಲಿ ಮುಖ್ಯವಾದದ್ದು, ಪ್ರಾಮುಖ್ಯವಾದದ್ದು ಏನಾದ್ರು ಇದೆಯಾ ಅಂತಂದ್ರೆ ಭಕ್ತಿ. ಈ ಭಕ್ತಿ ಎಷ್ಟು ಪ್ರಾಮುಖ್ಯವಾದದ್ದು ಅಂತಂದ್ರೆ, ಈ ಲೋಕದಲ್ಲಿ ಬದುಕುವುದಕ್ಕೂ, ಈ ಲೋಕವನ್ನು ಬಿಟ್ಟು ಮುಂಬರುವಂತ ಲೋಕದಲ್ಲಿ ಬದುಕುವುದಕ್ಕೂ ಕಾರಣವಾಗುವಂತದ್ದು ಭಕ್ತಿ. ಆದರೆ ನಾವು ಆ ಭಕ್ತಿಯನ್ನು ಅನೇಕ ಬಾರಿ ಹಿಂದೆ ಮಾಡ್ತಿರ್ತೇವೆ, ಇನ್ನು ಹೇಳ್ಬೇಕಂತಂದ್ರೆ ಕಡಿಮೆ ಮಾಡ್ತಿರ್ತೇವೆ, ತಾತ್ಸಾರ ಮಾಡ್ತಿರ್ತೇವೆ, ನೆಗ್ಲೆಕ್ಟ್ ಮಾಡ್ತಿರ್ತೇವೆ. ಆದರೆ ಕ್ರೈಸ್ತರಾದಂತ ನಾವು ಯಾವಾಗಲೂ ಕೂಡ ಪ್ರಥಮವಾಗಿ ಇಡಬೇಕಾಗಿರುವಂತದ್ದು, ಪ್ರಥಮವಾದಂತ ಸ್ಥಾನದಲ್ಲಿ ನೋಡಬೇಕಾಗಿರುವಂತದ್ದು ಏನಾದ್ರೂ ಇದೆಯಾ ಅಂತಂದ್ರೆ ಅದು ಭಕ್ತಿ. ಯಾಕೆಂತಂದ್ರೆ ಅದು ಈ ಲೋಕಕ್ಕೂ, ನಂತರ ದೇವರು ಕೊಡುವಂತ ಮಹಾಲೋಕವಾಗಿರುವಂತ ಪರಲೋಕಕ್ಕೂ ಕೂಡ ನಮ್ಮನ್ನು ನಡೆಸುವಂತದ್ದು, ಸೇರಿಸುವಂತದ್ದು ಭಕ್ತಿಯಾಗಿದೆ. ಈ ಭಕ್ತಿಯಿಂದ ಅನೇಕರು ತಾವು ಕಳ್ಕೊಂಡದ್ದನ್ನ ಹೊಂದಿಕೊಂಡಂತವ್ರು ಸತ್ಯವೇದದಲ್ಲಿದ್ದಾರೆ, ಕಳ್ಕೊಂಡಿರುವಂತದ್ದನ್ನ ಹೊಂದಿಕೊಂಡವರು ಸತ್ಯವೇದದಲ್ಲಿದ್ದಾರೆ. ಸೊ ಸತ್ಯವೇದದಲ್ಲಿ ಒಂದು ಅಧ್ಯಾಯವಿದೆ, ಹೊಸ ಒಡಂಬಡಿಕೆಯಲ್ಲಿ ಒಂದು ಅಧ್ಯಾಯವಿದೆ. ಈ ಅಧ್ಯಾಯದ ಉದ್ದಕ್ಕೂ ಇರುವಂತದ್ದು ಕೇವಲ ಭಕ್ತಿಯಲ್ಲಿ ಅಥವಾ ವಿಶ್ವಾಸದಲ್ಲಿ ಬಲವಾಗಿ ದೃಢವಾಗಿ ನಿಲ್ಲಲ್ಪಟ್ಟಂತ ಕೆಲವರ ಹೆಸರುಗಳು ಆ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದ್ದೇವೆ. ನಾವೊಮ್ಮೆ ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ
ಪ್ರಾರಂಭದ ವಚನ ನಾವು ನೋಡಿಕೊಳ್ಳೋಣ. 1, 2, 3. ನಂಬಿಕೆಯು ನಾವು ನಿರೀಕ್ಷೆಗಳನ್ನು ವಿಷಯವಾಗಿ ಇರುವುದಕ್ಕೂ ಕಣ್ಣಿಗೆ ಕಾಣುವುದಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಈ 11ನೇ ಅಧ್ಯಾಯ ಮೇಲಿರುವಂತಹ ಹೆಡ್ಲೈನ್ಸ್ ನಾವು ನೋಡುವುದಾದರೆ, ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು. ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು ಅಂದ್ರೆ ಎಕ್ಸಾಂಪಲ್ಸ್, ನಡೆದಂತವರು. ಸೊ ದೃಷ್ಟಾಂತಗಳು. ನಾವು ಈ ಪುಸ್ತಕ, ಈ ಅಧ್ಯಾಯವನ್ನು ನೋಡುವಾಗ ಮೊದಲಿನಿಂದಿರುವಂತ ಭಕ್ತರು, ವಿಶ್ವಾಸಿಗಳವರ ಹೆಸರುಗಳು ಅಂದ್ರೆ ಹೈಲೈಟೆಡ್ ಆಗಿರುವಂತವರೆಲ್ಲರೂ ಕೂಡ ಇಲ್ಲಿ ನಮಗೆ ಕಾಣಿಸ್ತಾರೆ. ಸೊ 1ನೇ ವಚನದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ. ನಂಬಿಕೆ ಅಂತಂದ್ರೆ ಏನಂತಂದ್ರೆ, ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆ. ಯಾವುದನ್ನಾದ್ರೆ ನಾವು ನಿರೀಕ್ಷಿಸುತ್ತಿದ್ದೇವೋ, ಯಾವುದನ್ನಾದ್ರೆ ನಾವು ಪಡೆಯಬೇಕಂತಂದುಕೊಳ್ತಿದ್ದೇವೋ ಅದರ ನಿಮಿತ್ತವಾಗಿ ಭರವಸೆದಿಂದಿರುವುದು. ನಂತರ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ವಿಶ್ವಾಸ, ಭರವಸೆ. ಸೊ ಕಣ್ಣಿಗೆ ಕಾಣದವುಗಳು ಇದ್ದಾವೆ. ದೇವರು ನನ್ನ ಕಣ್ಣಿಗೆ ಕಾಣೋದಿಲ್ಲ, ಪರಲೋಕ ನನ್ನ ಕಣ್ಣಿಗೆ ಕಾಣೋದಿಲ್ಲ, ನರಕ ನನ್ನ ಕಣ್ಣಿಗೆ ಕಾಣೋದಿಲ್ಲ, ಏನು ನನ್ನ ಕಣ್ಣಿಗೆ ಕಾಣ್ತಿಲ್ಲ, ಬಟ್ ಸ್ಟಿಲ್ ಐ ಬಿಲೀವ್. ಅದೇ ನಂಬಿಕೆ. ಕ್ರೈಸ್ತರಿಗಿರುವಂತ ಒಂದೇ ಒಂದು ನಂಬಿಕೆ, ವಿಶ್ವಾಸವೇನಂತಂದ್ರೆ ಕಣ್ಣಿಗೆ ಕಾಣುವಂತ ಸತ್ಯವೇದ, ದ ಹೋಲಿ ಬೈಬಲ್. ಸೊ ಬೈಬಲ್ ಅನ್ನ ನಂಬುತ್ತಿರುವುದರಿಂದ ಅನೇಕ ಸಂಗತಿಗಳು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ವಿ ಸ್ಟಿಲ್ ಬಿಲೀವ್ ದಟ್. ಯಾಕಂತಂದ್ರೆ ನಂಬಿಕೆ, ವಿಶ್ವಾಸ ಎನ್ನುವಂಥದ್ದು ಕಾಣದೇ ಇರುವಂತದ್ದನ್ನು ಕೂಡ ಇದೆ ಎಂಬುದಾಗಿ ನಂಬುವಂಥದ್ದು. ಸೊ ಭಕ್ತಿ ಎನ್ನುವಂಥದ್ದು ಬರಬೇಕು ಅಂತಂದ್ರೆ ನಮಗೆ ಮೊದಲಿರಬೇಕಾಗಿರುವಂಥದ್ದು ನಂಬಿಕೆ. ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ನಂಬಿಕೆ, ದೇವರ ಮಾತುಗಳ ಮೇಲೆ ನಂಬಿಕೆ. ಯಾವಾಗಾದ್ರೆ ಈ ನಂಬಿಕೆ ಸ್ಥಿರವಾಗಿರುತ್ತದೋ ನಂತರ ಬರುವಂತ ಭಕ್ತಿ ಬಹಳ ಭದ್ರವಾಗಿರುತ್ತದೆ. ನಮಗೆ ಅನೇಕ ಬಾರಿ ಭಕ್ತಿ ಕಡಿಮೆ ಆಗೋದಕ್ಕೆ ಕಾರಣವೇನಂತಂದ್ರೆ ವಿಶ್ವಾಸ ಕಡಿಮೆ ಆಗಿರುತ್ತೆ, ನಂಬಿಕೆ ಕಡಿಮೆ ಆಗಿರುತ್ತೆ. ನಂಬಿಕೆ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಕಡಿಮೆ ಆಗುವಂತದ್ದೇನು? ಭಕ್ತಿ ಕಡಿಮೆ ಆಗತ್ತೆ. ಅದಕ್ಕೆ ನಾವು ಮುಂದೆ ಇಡುತ್ತಿರುವಂತದ್ದು ಅನೇಕ ಸಂದರ್ಭಗಳಲ್ಲಿ ನಮ್ಮ ಎಲ್ಲಾ ಕೆಲಸಗಳನ್ನ ಇಡ್ತೇವೆ, ನಾವು ಎಲ್ಲಾ ಜವಾಬ್ದಾರಿಗಳನ್ನ ಇಡ್ತೇವೆ. ಭಕ್ತಿ ಅನ್ನುವಂಥದ್ದನ್ನ ಸೆಕೆಂಡ್ ಆಪ್ಷನ್ ಅಲ್ಲಿ ಅಥವಾ ಲಾಸ್ಟ್ ಆಪ್ಷನ್ ಅಲ್ಲಿ ಇಡ್ತೇವೆ. ಯಾಕಂದ್ರೆ ಲೋಕದಲ್ಲಿರುವಂತ ಮನುಷ್ಯರೆಲ್ಲರೂ ಮಾಡುತ್ತಿರುವಂತದ್ದೇ, ನಾವು ಕೂಡ ಅದನ್ನೇ ಮಾಡ್ತಿದ್ವಿ. ಯಾಕಂದ್ರೆ ಲೋಕದಲ್ಲಿರುವುದರಿಂದ ಮನುಷ್ಯರೆಲ್ಲರೂ ಏನ್ ಮಾಡ್ತಿದಾರೋ ಅವುಗಳನ್ನೇ ನಾವು ಮಾಡ್ತಿದ್ದೇವೆ. ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನಂತಂದ್ರೆ, ಮನುಷ್ಯರ ಅಂದ್ರೆ ಲೋಕದಲ್ಲಿರುವವರ ಆಲೋಚನೆಗಳಿಗಿಂತ ನಮ್ಮ ಆಲೋಚನೆಗಳು ಬಹಳ ಭಿನ್ನವಾಗಿರಬೇಕು. ಹೇಗೆ ಅಂತಂದ್ರೆ, ಭಕ್ತಿ ಬಹಳ ಪ್ರಾಮುಖ್ಯ. ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ಆ ಭಕ್ತಿಗೆ ಆಧಾರವಾಗಿರುವಂತ ವಿಶ್ವಾಸವು ಬಹಳ ಪ್ರಾಮುಖ್ಯ. ಆ ವಿಶ್ವಾಸವು ಎಂಥ ವಿಶ್ವಾಸವಾಗಿರಬೇಕು ಅಂತಂದರೆ, ನಿರೀಕ್ಷಿಸುವಂತವುಗಳನ್ನು ನಾನು ಯಾವುದನ್ನಾದ್ರೆ ನಿರೀಕ್ಷಿಸುತ್ತಿದ್ದೇನೋ ಅದರ ವಿಷಯದಲ್ಲಿ ಭರವಸೆದಿಂದಿರ್ತೇನೆ. ನಂತರ ಕಣ್ಣಿಗೆ ಕಾಣದವುಗಳು ಕೂಡ ನಿಜವೆಂದು ನನ್ನ ದೇವರನ್ನ ನಾನು ನಂಬುತ್ತಿರೋದ್ರಿಂದ ಐ ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ಪ್ರೂಫ್. ನನ್ನ ದೇವರನ್ನ ನಾನು ನಂಬಲಿಕ್ಕೆ ಐ ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ಪ್ರೂಫ್. ದಟ್ಸ್ ಮೈ ಬಿಲೀಫ್. ಅದು ನನ್ನ ನಂಬಿಕೆ, ಅದು ನನ್ನ ವಿಶ್ವಾಸವಾಗಿರೋದ್ರಿಂದ ಐ ಟ್ರಸ್ಟ್ ಗಾಡ್, ಐ ಬಿಲೀವ್ ಗಾಡ್. ಸೊ ಹಾಗಾಗಿ ನನಗೆ ನಂಬೋದಕ್ಕೆ ನನಗೆ ಪ್ರೂಫ್ಸ್ ಅವಶ್ಯಕತೆ ಇಲ್ಲ. when I'm asking proof, I don't believe him. ನಾನ್ ನಂಬ್ತಿಲ್ಲ ಅಂತ ಅರ್ಥ. ಸೊ ಕ್ರೈಸ್ತರಾದಂತ ನಾವು ಭಕ್ತಿಯಲ್ಲಿರಬೇಕು. ಆ ಭಕ್ತಿ ಸ್ಥಿರವಾಗಿರಬೇಕು ಅಂತಂದ್ರೆ
ವಿಶ್ವಾಸ ಬಹಳ ಪ್ರಾಮುಖ್ಯ. ಈ ವಿಶ್ವಾಸದಲ್ಲಿರುವಂತವರ ಜೀವನ ಚರಿತ್ರೆನೇ ಈಗ ನಾವು ನೋಡ್ತಿದ್ದೇವೆ. 11ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನದಲ್ಲಿ. 11ನೇ ಅಧ್ಯಾಯದ 11ನೇ ವಚನ, ಕ್ಷಮಿಸಿ, 13ನೇ ವಚನ ನಾವು ನೋಡೋಣ. 11ನೇ ಅಧ್ಯಾಯ 13ನೇ ವಚನ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ನಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರೆಲ್ಲರೂ ತಾವು ಸ್ವದೇಶವನ್ನು ಹುಡುಕುವರೆಂತೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ನಾವು ಹೊರಟು ಬಂದಿದ್ದ ದೇಶದ ಮೇಲೆ ಇಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಾಗಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಉತ್ತಮ ದೇಶವನ್ನು ಹಾರೈಸುವರು. ಆದದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡುತ್ತಾನೆ. ಸಾಕು. 13ನೇ ವಚನದಿಂದ 16ನೇ ವಚನದವರೆಗೂ ನಾವು ಓದಿಕೊಂಡಂತ ಈ ಮಾತು ಬಹಳ ಶ್ರೇಷ್ಠವಾದಂತ ಮಾತು. ವಿಶ್ವಾಸಿಗಳ ಬದುಕುಗಳು ಅಥವಾ ಭಕ್ತಿಯಲ್ಲಿರುವಂತವರ ಬದುಕು ಹೇಗಿರುತ್ತೆ ಎಂಬುದನ್ನ ತೋರಿಸುವಂತ ವಚನ ಈ ವಚನವಾಗಿದೆ. ತೋರಿಸುವಂತ ವಚನ. ಯಾಕೆಂದ್ರೆ ಅವರ ಬದುಕುಗಳು ಈ ಲೋಕದಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಉನ್ನತವಾಗಿ ಏನಿಲ್ಲ. ಅವರ ಜೀವನಗಳು ಈ ಭೂಮಿಯ ಮೇಲೆ ಹೇಳ್ಕೊಳ್ಳೋ ಅಷ್ಟು ಗ್ರ್ಯಾಂಡ್ ಆಗಿ ಏನು ಇಲ್ಲ. ಹೌದು, ಅಧಿಕಾರದಲ್ಲಿದ್ದಂಥವರಿದ್ದಾರೆ, ನಾಯಕರಾಗಿದ್ದಂಥವರಿದ್ದಾರೆ, ಒಳ್ಳೆ ಸೇವಕರನ್ನು ಅಥವಾ ಒಳ್ಳೆ ಆಸ್ತಿ ಇದ್ದಂಥವರು ಕೂಡ ಇದ್ದಾರೆ. ಆದರೆ ಅವರ ಹೃದಯದಲ್ಲಿ, ಅವರ ಮೈಂಡ್ ಅಲ್ಲಿ ಇದ್ದಂತ ಕಾನ್ಸೆಪ್ಟ್ ಒಂದೇ ಒಂದು, ಇದು ನಮಗೆ ಶಾಶ್ವತವಲ್ಲ. ನಮಗೆ ನನ್ನ ಕಣ್ಣಿಗೆ ಕಾಣುವಂತ ಈ ಅಧಿಕಾರವಾಗಿರಬಹುದು, ಈ ಆಸ್ತಿ ಆಗಿರಬಹುದು, ಬೇರೆ ಬೇರೆ ಏನೇ ಆಗಿರಬಹುದು, ಇದು ಶಾಶ್ವತವಲ್ಲ. ಶಾಶ್ವತವಾಗಿರುವಂತದ್ದು ಮತ್ತೊಂದಿದೆ ಎಂಬುದಾಗಿ, ಶಾಶ್ವತವಾಗಿರೋದಕ್ಕೋಸ್ಕರ ಎದುರು ನೋಡುತ್ತಿರುವಂತವ್ರು ಇವರು. ಏನ್ ಹೇಳ್ತಿದ್ದಾರೆ 13ನೇ ವಚನ? ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಸಾಯಬೇಕಾದರೂ ಕೂಡ ಅವರಲ್ಲಿ ಏನಿತ್ತಂತೆ? ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಭೂಮಿಯ ಮೇಲೆ ಭಕ್ತರಾಗಿರುವಂತವ್ರು ಯಾರು ಅಂದ್ಕೊಂಡಿಲ್ಲ ನಾನು ಪರ್ಮನೆಂಟ್ ಅಂತ. ನಾನು ಪರ್ಮನೆಂಟ್ ಆಗಿ ಇಲ್ಲಿರ್ತೇನೆ, ಇಲ್ಲಿರ್ಬೇಕು, ನಾನೇನ ಅದು ಆ ಆಸ್ತಿ ಮಾಡ್ಬಿಡ್ಬೇಕು, ಈ ಆಸ್ತಿ ಮಾಡ್ಬಿಡ್ಬೇಕು. ಅಬ್ರಾಮನ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತ ನೆಲ ಇಲ್ಲ ಇವಾಗ. ಇಸಾಕನ ಹೆಸರಲ್ಲಿರೋ ನೆಲ ಕೂಡ ಇಲ್ಲ. ಹಾಗಂತ ದಾವಿದನು ರಾಜನು, ಅರಸ, ದಾವಿದನ ಹೆಸರಲ್ಲಿ ನೆಲ ಏನಾದ್ರು ರಿಜಿಸ್ಟರ್ ಆಗ್ಬಿಟ್ಟಿದೆ ಆತನ ಮನೆಗೆ, ಆತನ ಫ್ಯಾಮಿಲಿಗೆ? ನೋ. ಯಾಕೆಂತಂದ್ರೆ ಅವರು ಯಾವತ್ತೂ ಕೂಡ ಅಂದುಕೊಂಡಿಲ್ಲ ಈ ಭೂಮಿ ನನಗೆ ಶಾಶ್ವತ ಅಂತ, ಈ ಭೂಮಿ ಮೇಲೆ ನಾನು ಇರಬೇಕು ಅಂತ. ಕಣ್ಣಿಗೆ ಕಾಣುವಂತ ಈ ಲೋಕ ಶಾಶ್ವತ ಎಂಬುದಾಗಿ ಅವ್ರು ಯಾವತ್ತೂ ಅಂದುಕೊಂಡಿಲ್ಲ. ಅಂದುಕೊಳ್ಳದೆ ಇರುವ ಕಾರಣದಿಂದ ಅವರೇನಂದ್ಕೊಂಡ್ರಂತೆ? ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ದೇ ಅಗ್ರೀಡ್ ದಟ್ ದೇ ಆರ್ ಟ್ರಾವೆಲರ್ಸ್. ನಾವು ಪ್ರಯಾಣ ಮಾಡುವಂತವರು. ಇವಾಗ ಇಲ್ಲಿದ್ದೇವೆ, ನಾಳೆ ಇಲ್ಲಿ ಇರಲ್ಲ ನಾವು. ಇವತ್ತಿದು ನಮ್ಮ ಮನೆ, ಬಟ್ ನಾಳೆ ನಾವಿಲ್ಲಿ ಇರೋದಿಲ್ವಲ್ಲ. ಅಂದ್ರೆ ನಾವು ತಿರುಗಿ ಹೋಗಬೇಕು. ನಾವು ಎಲ್ಲಿಂದಾದ್ರೆ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೇವೋ ಅಲ್ಲಿಗೆ ನಾವು ಹಿಂತಿರುಗಿ ಹೋಗಬೇಕು. ಆ ಅರಿವು ಅವರ ಹೃದಯದಲ್ಲಿದ್ದದರಿಂದ ಪ್ರಿಯರೇ, ಲೋಕಕ್ಕೋಸ್ಕರವಾಗಲಿ, ಲೋಕದಲ್ಲಿರುವ ಯಾವುದಕ್ಕೋಸ್ಕರವಾಗಲಿ ಅವ್ರ ಆಸೆ ಪಟ್ಟಿಲ್ಲ. ಅದರಿಂದ ಓಡಿಲ್ಲ. ಅದರಿಂದ ಅವ್ರು ಏನೋ ಸಾಧಿಸ್ಬೇಕು ಅಂತ ಅಂದ್ಕೊಂಡಿಲ್ಲ. ಏನೇ ಮಾಡಿದರು, ಏನೇ ಸಂಪಾದಿಸಿದರು, ಏನೇ ಹೊಂದಿಕೊಂಡರು, ಎಲ್ಲವನ್ನು ಕರ್ತನ ನಾಮಕ್ಕೋಸ್ಕರವಾಗಿ ಸಮರ್ಪಿಸಿಕೊಂಡಂತ ಭಕ್ತರವರೆಲ್ಲ.
ಬಟ್ ನಾವು ಹೇಗಿದ್ದೇವೆ ಈ ದಿನ? ಕ್ರೈಸ್ತರೆಂಬುದಾಗಿ ಕರೆಯಲ್ಪಡುತ್ತಾ, ಸಭೆಗೆ ಹೋಗುತ್ತಾ, ವಿಶ್ವಾಸಿಗಳೆಂಬುದಾಗಿ ಹೆಸರುಗೊಂಡವರಾಗಿರುವಂತ ನಾವೆಲ್ಲರೂ, ನಮ್ಮ ಬದುಕುಗಳು, ನಮ್ಮ ವಿಶ್ವಾಸ, ನಮ್ಮ ಭಕ್ತಿ ಹೇಗಿದೆ? ನಾವು ಲೋಕದವರ, ಕ್ರೈಸ್ತರ, ವಿಶ್ವಾಸಿಗಳ? ಹೇಗೆ? ನಮಗೆ ಒಂದು ಸ್ಟ್ಯಾಂಪ್ ನಾವ್ ಹಾಕೋಬೇಕು ಅಂತಂದ್ರೆ, ನಮಗೆ ಒಂದು ಟ್ಯಾಗ್, ಒಂದು ID ಕಾರ್ಡ್ ನಾವು ತಗೋಬೇಕು ಅಂತಂದ್ರೆ, ನಾವ್ ಏನ್ ಕೊಟ್ಕೊಳ್ತೇವೆ? ಕ್ರೈಸ್ತರು, ವಿಶ್ವಾಸಿಗಳು ಅಥವಾ ಲೋಕಸ್ಥರು? ಯಾವ ಟ್ಯಾಗ್ ನಮಗಿದೆ? ಲೋಕದಲ್ಲಿರುವಂತ ಕ್ರೈಸ್ತರಾಗಿ ಕಾಣುತ್ತಿರುವಂತ ಲೋಕಸ್ಥರು. ಯಾಕಂದ್ರೆ ಕ್ರೈಸ್ತರೇ ನಾವೆಲ್ಲ, ಬಟ್ ಲೋಕದವರೊಂದಿಗೆ ಸೇರಿಕೊಂಡು, ಲೋಕದ ಚಟುವಟಿಕೆಗಳು, ಲೋಕದ ವ್ಯವಹಾರಗಳೊಂದಿಗೆ ಸೇರಿಕೊಂಡು ದೇವರನ್ನು, ಆತನ ವಾಕ್ಯವನ್ನು ದೂರವಿಟ್ಟಂತ ಕ್ರೈಸ್ತರು, ದೇವರನ್ನು, ಆತನ ಮಾತುಗಳನ್ನು ಮರೆತು ಬಿಟ್ಟಂತ ಕ್ರೈಸ್ತರು, ದೇವರು, ಆತನ ಮಾತುಗಳು ಅರ್ಥ ಆಗದಂತ ಕ್ರೈಸ್ತರು. ವಿಶ್ವಾಸ ನಮ್ಮಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ಭಕ್ತಿ ನಮ್ಮಲ್ಲಿ ಬಲಹೀನವಾಗ್ಬಿಟ್ಟಿದೆ. ಭಕ್ತಿಯೇ ಬಲಹೀನವಾದರೆ ವಾಕ್ಯ ಏನ್ ಅರ್ಥ ಆಗುತ್ತೆ? ದೇವರ ಮಾತುಗಳು ಏನ್ ಅರ್ಥ ಆಗ್ತವೆ? ದೇವರು ನಮ್ಗೇನ್ ಅರ್ಥ ಆಗ್ತಾರೆ? ದೇವರು, ಆತನ ಮಾತುಗಳು ಯಾವತ್ತಾದ್ರೆ ನಮಗೆ ಅರ್ಥ ಆಗೋದಿಲ್ವೋ, ಅವತ್ತಿಂದ ನಾವು ಎಷ್ಟು ವಾಕ್ಯಗಳು ನಾವು ಕೇಳಿದರು, ಎಷ್ಟು ಮೆಸೇಜ್, ಎಷ್ಟು ಸಭೆಗಳಿಗೆ ಹೋದರೂ ಕೂಡ ನಮ್ಮ ಬದುಕುಗಳು ನೆನ್ನೆ ಇದ್ದ ಹಾಗೆ ಇರ್ತವೆ. ಯಾಕಂತಂದ್ರೆ ಹೃದಯವನ್ನು ಬದಲಾಯಿಸುವಂತ ವಾಕ್ಯ ನಮ್ಮ ಹೃದಯದೊಳಗೆ ಹೋಗ್ತಿಲ್ವಲ್ಲ, ಔಷಧಿನೇ ಸೇರ್ತಿಲ್ವಲ್ಲ ನಮ್ಮ ಹೃದಯದೊಳಗೆ. ಭಕ್ತರು ಹೇಳ್ತಿದ್ದಾರೆ, ನಮಗೆ ದೇವರು ಬಹಳ ಪ್ರಾಮುಖ್ಯ. ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಅಂಡ್ ಗಾಡ್ ಸ್ಟ್ಯಾಂಡ್ಸ್ ವೆರಿ ಫಸ್ಟ್ ಇನ್ ಅವರ್ ಲೈಫ್ಸ್. ದೇವರು ನಮ್ಮ ಎಲ್ಲರ ಬದುಕಿನಲ್ಲಿ ಪ್ರಥಮವಾಗಿ ನಿಂತ್ಕೊಳ್ತಾರೆ. ಬಟ್ ನಮ್ಮ ಬದುಕಿನಲ್ಲಿ ಇಸ್ ಮೇಜರ್, ಇಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ಸ್. ಒಮ್ಮೆ ನಮ್ಮನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ ಎಂಬುದಾಗಿ ಹೇಳಿಕೊಳ್ಳುತ್ತಾ, ಪ್ರವಾಸಿಗಳಾಗಿದ್ದೇವೆಂದು ಅವರು ಒಪ್ಪಿಕೊಂಡರು. 14ನೇ ವಚನ. ಇಂತಹ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ. ಸ್ವದೇಶವನ್ನು ಹುಡುಕ್ತಿದ್ದಾರೆ. ಯೆರೂಸಲೇಮು, ಕಾನಾನ್ ದೇಶನು ಬೇರೆ ಬೇರೆ ಅಲ್ಲ. ಅವರ ಸ್ವದೇಶ ಅಂತಂದ್ರೆ ದೇವರು ನಿರ್ಮಿಸುತ್ತಿರುವಂತ ಮಹಾಲೋಕವಾಗಿರುವಂತ ಆ ಲೋಕ ಸ್ವದೇಶ. ಅದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಿದಾರಂತೆ? ಹುಡುಕುತ್ತಿದ್ದಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದಾರೆ. ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ದೇ ವಾಂಟ್ ಟು ಬಿ ಇನ್ ದಟ್ ಸಿಟಿ. ಆ ಸಿಟಿ ಹೆಸರೇ ಪರಲೋಕ. ಆ ಸಿಟಿ ಹೆಸರೇ ಪರಲೋಕ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿರ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾಕಂದ್ರೆ ಅವರು ವಿಶ್ವಾಸಿಗಳು. ವಿಶ್ವಾಸವನ್ನು ಹೃದಯದಲ್ಲಿಟ್ಟುಕೊಂಡಂತ ಭಕ್ತರು. ಈಗ ಪ್ರಾಮುಖ್ಯವಾದಂತ ವಚನವನ್ನ ಓದ್ತಿದ್ದೇವೆ, 16ನೇ ವಚನ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದದರಿಂದ, ಇಷ್ಟೆಲ್ಲಾ ನಡೆದಿರುವುದರಿಂದ, ಇಷ್ಟೆಲ್ಲಾ ಭಕ್ತಿ ಅವರಲ್ಲಿರುವುದರಿಂದ, ಅವರು ಲೋಕವನ್ನು ಬಿಟ್ಟು ತ್ಯಜಿಸಿ ಪರಲೋಕವನ್ನು ಹುಡುಕುವವರಾದದರಿಂದ, ಲೋಕದಲ್ಲಿರುವಂತ ಯಾವುದನ್ನು ಆಶಿಸದವರಾದದರಿಂದ, ಇಷ್ಟೆಲ್ಲ ನಡೆದದರಿಂದ, ಇಷ್ಟೆಲ್ಲ ಅವರ ಹೃದಯದಲ್ಲಿ ನಿರ್ಣಯಿಸಿಕೊಂಡದರಿಂದ, ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಕ್ಷಮಿಸಿ. ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ದೇವರು ಪಟ್ಟಣವನ್ನು ಸಿದ್ಧ ಮಾಡಿದಾರಂತೆ. ಆ ಕಾಂಟೆಕ್ಸ್ಟ್ ನ ಸ್ವಲ್ಪ ಸೈಡ್ಗೆ ಇಡೋಣ. ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ, ವೆರಿ ಗುಡ್. ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ, ಇದು ಬೇಕಾಗಿರುವಂತದ್ದು. ಇಲ್ಲಿ ನಾವು ನಿಂತ್ಕೊಂಡು ಯೋಚನೆ ಮಾಡಬೇಕಾಗಿರುವಂತದ್ದು, ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಂಡಿಲ್ವಂತೆ. ಅಂದ್ರೆ ದೇವ್ರು ನಾಚ್ಕೊಳ್ತಾರ? ದೇವ್ರಿಗೆ ನಾಚಿಕೆ ಇದೆಯಾ? ಅದು ಯಾರ ವಿಷಯದಲ್ಲಿ?
ಭಕ್ತರ ವಿಷಯದಲ್ಲಿ, ಅಂದ್ರೆ ವಾಕ್ಯ ತಿಳಿದವರ ವಿಷಯದಲ್ಲಿ. ದೇವರು ನಾಚಿಕೊಳ್ಳುವಂತದ್ದು ಯಾರ ವಿಷಯದಲ್ಲಿ? ಭಕ್ತರ ವಿಷಯದಲ್ಲಿ, ವಾಕ್ಯವನ್ನು ತಿಳಿದವರ ವಿಷಯದಲ್ಲಿ, ಸಭೆಗೆ ಸೇರುವವರ ವಿಷಯದಲ್ಲಿ. ನಾವು ದೇವರ ಸೇವಕರು, ದೇವರ ಭಕ್ತರೆಂದು ಕರೆಯಲ್ಪಡುವವರ ವಿಷಯದಲ್ಲಿ ದೇವರು ನಾಚಿಕೊಳ್ತಾರಂತೆ. ವೈ ಗಾಡ್? ಯಾಕೆ ಅಂತಂದ್ರೆ ನನಗೆ ನಾಚಿಕೆ ಆಗುತ್ತೆ. ಯಾಕೆಂತಂದ್ರೆ ಅವರ ದೇವರೆಂದು ನನಗೆ ಕರೆಯಲ್ಪಡುವುದು ನನಗೆ ನಾಚಿಕೆ, ಅವಮಾನ. ಐ ಫೀಲ್ ಅಶೇಮ್ ಆಫ್ ಮೈ ಸೆಲ್ಫ್. ಯಾಕೆಂದ್ರೆ ಅವರ ಬದುಕು ಬಹಳ ಹೊಲಸಾಗಿದೆ. ಬದುಕು ಮಲಿನ ಮಾಡ್ಕೊಂಡಿದ್ದಾರೆ. ಐ ಡೋಂಟ್ ಲೈಕ್ ಟು ಬಿ ಕಾಲ್ಡ್ ದೇರ್ ಗಾಡ್. ಅವರ ದೇವರು ಯಾರವರು? ಅವರು ಯಾರು? ಇಲ್ಲಿ ನಾಚಿಕೊಳ್ಳೋದಕ್ಕೆ ದೇವರಿಗೆ ನಾಚಿಕೊಳ್ಳುವುದಿಲ್ಲ ಎಂಬುದಾಗಿ ದೇವರಲ್ಲಿ ಹೇಳ್ತಿದ್ದಾರೆ. ನಾಚಿಕೊಳ್ಳದೇ ಇರುವಂತ ದೇವರು ಕೆಲವರ ವಿಷಯದಲ್ಲಿ ಮಾತ್ರ ನಾಚಿಕೊಳ್ಳೋದಿಲ್ಲ, ಬಟ್ ಅನೇಕರ ವಿಷಯದಲ್ಲಿ ದೇವರು ನಾಚಿಕೊಳ್ತಾರೆ. ಇಟ್ ಡಸಂಟ್ ವಾಂಟ್ ಟು ಬಿ ಕಾಲ್ಡ್ ಲೈಕ್ ದಟ್. ತುಂಬಾ ಸಂದರ್ಭಗಳಲ್ಲಿ ಮಕ್ಕಳೇನಾದ್ರೂ ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ 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 ಮನೆಯಲ್ಲಿದ್ದಂತ ಅವರ ಕೆಟ್ಟ ಹೆಸರು ರೋಡ್ ಮೇಲೆ ಬಂದು, ರೋಡ್ ಅಲ್ಲಿ ಬಂದಿದ್ದು ಮಾತ್ರವಲ್ಲದೆ ಅದು ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿ, ಮನೆಯಲ್ಲಿರುವಂತ ಬಂಧುಗಳು ಅವರು ಇವ್ರಿಗೆಲ್ಲರಿಗೂ ಗೊತ್ತಾಗಿ, ಆ ಪಕ್ಕದ ಬೀದಿ ಊರೆಲ್ಲಾ ಗೊತ್ತಾಯ್ತು ಅಂತ ಅಂದ್ಕೊಳ್ಳಿ. ಇಷ್ಟೆಲ್ಲ ಆಕೆ ಒಂದಿಂದಲೇ ಆಗಲ್ಲ, ಸುಮಾರು ವರ್ಷಗಳೇ ತಗೊಳುತ್ತೆ. ಇಷ್ಟೆಲ್ಲ ವರ್ಷಗಳವರು ನೋಡಿದ ಮೇಲೆ ಅವ್ರ ಅಪ್ಪ ಅಮ್ಮ ಒಂದು ವೇಳೆ ಎಲ್ಗಾದ್ರೂ ಯಾರಾದ್ರೂ ಅವ್ರನ್ನ ಕಾಣಿಸ್ಕೊಂಡು ಇವ್ರು ಯಾರನ್ನಾದ್ರೂ ಮೀಟ್ ಮಾಡಿದಾಗ ಅವ್ರು ಫಸ್ಟ್ ನೋಟಿಸ್ ಮಾಡೋದು ಯಾವ್ದರಿಂದ ಗೊತ್ತಾ? ಅವರ ಮಕ್ಕಳಿಂದ. ಅವ್ರಿಗೆ ಐಡಿ ಕಾರ್ಡ್ ಅವ್ರ ಮಕ್ಕಳೇ, ಯಾರೇ ತಂದೆ ತಾಯಿಗಳಿಗಾಗ್ಲಿ. ಆ ಮಕ್ಕಳು ದ ಫಸ್ಟ್ ಥಿಂಗ್, ದ ಫಸ್ಟ್ ಪ್ರಯಾರಿಟಿ. ಸೊ ಯಾವಾಗಾದ್ರೆ ಈ ರೀತಿ ಊರೆಲ್ಲಾ ಕೆಟ್ಟ ಹೆಸರು ಹೊಂದ್ಕೊಂಡಿರುವಂತ ಈ ಹುಡುಗ ಅವ್ರ ಅಪ್ಪ ಅಮ್ಮ ಹೊರಗೆ ಹೋದಾಗ ಫಸ್ಟ್ ಥಿಂಗ್ ಅವ್ರು ಕೇಳುವಂತದ್ದು ಅವರ ಹುಡುಗನ ಬಗ್ಗೆ, ಅವರ ಹುಡುಗನ ಹೊಂದಿಕೊಂಡಂತ ಕೆಟ್ಟ ಹೆಸರು ಬಗ್ಗೆ, ಅವನ ಹೆಂಗಿದಾನೆ ಹಂಗೆ. ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಹೆಸರನ್ನ ಹೊಂದಿಕೊಂಡು ಆ ಹೆಸರಿನಿಂದ ಅವರನ್ನ ಗುರುತಿಸಬೇಕು, ಅದರಿಂದ ಅವ್ರು ಹೆಮ್ಮೆ ಪಡ್ಬೇಕಂತ ಅಂದ್ಕೊಳ್ತಾರೆ. ಆದ್ರೆ ಮಕ್ಕಳು ಆ ಹೆಸರಿನಿಂದ ಅವ್ರಿಗೆ ಹೆಮ್ಮೆ ತರದೆ ಅವಮಾನವನ್ನು ತರಬೇಕಾದ್ರೆ ಮನೆಗೆ ಬಂದು ಅವ್ರು ಹೇಳುವಂತದ್ದು, ನೀನ್ ನನ್ ಮಗ ಅಂತ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಅಂತ. ನಿನ್ ನನ್ ಮಗ ಅಂತ ಹೊರಗಡೆ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಯಾಕಂತಂದ್ರೆ ಜನ ಕೇಳ್ತಿರುವಂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ವಾಟ್ ಶುಡ್ ಐ ಹ್ಯಾವ್ ಟು ಆನ್ಸರ್? ನನಗೆ ನಾಚಿಕೆ ಆಗ್ತಿದೆ. ದೇವರದು ಕೂಡ ಇವಾಗ ಅಂತ ಪರಿಸ್ಥಿತಿ ಆಗಿದೆ ಪ್ರೇರೆ. ದೇವರದು ಕೂಡ ಇವಾಗ ಎಂತ ಪರಿಸ್ಥಿತಿ ಅಂತಂದ್ರೆ, ಹೇಗಾದ್ರೂ ಆ ತಂದೆ ತಾಯಿಗಳು ಮನೆಗ್ ಬಂದು ಹೇಳ್ತಿದಾರಲ್ಲ, ನನಗೆ ನಾಚಿಕೆ ಆಗ್ತಿದೆ ನಿನ್ನ ಹೆಸರು ಹೇಳಿದ್ರೆ. ನಿನ್ನ ತಂದೆ ತಾಯಿಗಳು ಅಂತ ನಾವು ಹೇಳ್ಕೊಳ್ಬೇಕು ಅಂತ ನಮ್ಗೆ ಅವಮಾನ ಆಗ್ತಿದೆ. ಹೇಗಾದ್ರೆ ತಂದೆ ತಾಯಿಗಳು ವ್ಯಕ್ತಪಡಿಸ್ತಿದಾರೋ, ಇಲ್ಲಿ ಕುಳಿತಂತ ಅನೇಕರು, ಸತ್ಯವೇದವನ್ನು ಹಿಡಿದುಕೊಂಡಂತ ಅನೇಕರು, ಸಭೆಗೆ ಹೋಗುತ್ತಿರುವಂತ ಅನೇಕರು, ಹಾಡುಗಳನ್ನ ಆಡುತ್ತಿರುವಂತ ಅನೇಕರು, ವಾಕ್ಯವನ್ನ ಓದುತ್ತಿರುವಂತ ಅನೇಕರು, ವಾಕ್ಯವನ್ನು ಹೇಳುತ್ತಿರುವಂತ ಅನೇಕರು, ಇವರೆಲ್ಲರ ವಿಷಯದಲ್ಲಿ ದೇವರಿಗೂ ಕೂಡ ಎಲ್ಲೋ ಹೇಳ್ಕೊಳ್ಳಿಕ್ಕೆ ಅವಮಾನ ಆಗ್ತಿದೆ. ದೇವ್ರಿಗೆ ಇಷ್ಟ ಆಗ್ತಿಲ್ಲ. ಬೇಡ ಅಂತ ಅಂದ್ಕೊಳ್ತಿದ್ದಾರೆ. ಹೇಳ್ಕೊಳ್ಳೋದಕ್ಕೆ ಆತನಿಗೆ ಅವಮಾನ ಆಗ್ತಿದೆ. ಯಾಕೆ ಅಂತಂದ್ರೆ ಬದುಕು ಸರಿ ಇಲ್ಲ, ಭಕ್ತಿ ಎಷ್ಟು ಮಾತ್ರವೂ ಇಲ್ಲ, ವಿಶ್ವಾಸವಂತಿರ ಮೊದಲೇ ಇಲ್ಲ. ನಾನು ಯಾವಾಗ್ಲೂ ಅವರ ಬದುಕಿನಲ್ಲಿ ಪ್ರಥಮವಾದಂತ ಸ್ಥಾನದಲ್ಲಿ ಇರಲಿಲ್ಲ. ಯಾವಾಗ್ಲೂ ಐ ವಾಸ್ ದ ಲಾಸ್ಟ್ ಪರ್ಸನ್ ಇನ್ ದರ್ ಲೈಫ್. ಕಷ್ಟಗಳು ಬಂದಾಗ ಮಾತ್ರ ನಾನು ನೆನಪು ಬರ್ತಿದ್ದೆ, ಬಿಟ್ರೆ ಇನ್ ಯಾವತ್ತೂ ನೆನಪು ಬರ್ತಿರ್ಲಿಲ್ಲ. ಅವಕಾಶಕ್ಕೆ ದೇವರು, ಕಷ್ಟಕ್ಕೆ ದೇವರು, ಆಪತ್ತು ಬಂದಾಗ ದೇವರು. ಹಾಗಾಗ್ಬಿಟ್ಟಿದೆ ನಾನು ಅವ್ರಿಗೆ. ದೇ ಆರ್ ನಾಟ್ ಕನ್ಸಿಡರಿಂಗ್ ಮೀ ಆಸ್ ಎ ಫಾದರ್.
ನನ್ನನ್ನು ತಂದೆಯಾಗಿ ಅವರು ಸ್ವೀಕರಿಸ್ತಿಲ್ಲ. ಐ ಫೀಲ್ ಅಶೇಮ್. ಐ ಫೀಲ್ ಅಶೇಮ್. ನನಗೆ ಆ ಅವಮಾನ ಆಗ್ತಿದೆ. ಆದರೆ ನನ್ನ ಮಕ್ಕಳು ಕೆಲವರಿದ್ದಾರೆ. ಅವರ ತಂದೆ ಎಂದು, ಅವರ ದೇವರೆಂದು ಕರೆಸಿಕೊಳ್ಳೋದಕ್ಕೆ ನನಗೆ ಅವಮಾನ ಇಲ್ಲ. ಇಲ್ಲ, ನನಗೆ ಅವಮಾನ ಇಲ್ಲವೇ ಇಲ್ಲ. ಇಲ್ಲ, ಯಾಕಂದ್ರೆ ಅವರು ನನಗೆ ತಲೆ ತಗ್ಗಿಸುವ ರೀತಿಯಲ್ಲಿ ಬದುಕಿಲ್ಲ, ತಲೆ ಎತ್ತುಕೊಳ್ಳುವ ರೀತಿಯಲ್ಲಿ ಬದುಕಿದ್ದಾರೆ. ತಲೆ ತಗ್ಗಿಸುವ ರೀತಿಯಲ್ಲ, ತಲೆ ಎತ್ತುವ ರೀತಿಯಲ್ಲಿ. ಪ್ರೇರೆ, ಕ್ರೈಸ್ತರಾದಂತ ನಮ್ಮ ಜೀವನಗಳಲ್ಲಿ ದೇವರನ್ನು ನಂಬಿರುವುದರಿಂದ, ದೇವರನ್ನು ನಂಬಿದವರಾಗಿ ನಾವಿರುವುದರಿಂದ ದೇವರಿಗೆ ತಲೆ ತಗ್ಗಿಸುವಂತ ಪರಿಸ್ಥಿತಿಯನ್ನು ನಾವು ಯಾವತ್ತೂ ತರಬಾರದು ಪ್ರಿಯ. ಯಾವಾಗಾದ್ರೆ ದೇವರಿಗೆ ನಾವು ತಲೆ ತಗ್ಗಿಸುವಂತ ಪರಿಸ್ಥಿತಿಗಳನ್ನ ತರ್ತೇವೋ, ಅವಾಗ ದೇವರ ಮಕ್ಕಳಾಗಿ ನಾವಿದ್ದರೂ ಕೂಡ ದೇವರು ತನ್ನ ಮಕ್ಕಳಾಗಿ ನಮ್ಮನ್ನು ನೋಡ್ಲಿಕ್ಕೆ ಏನಂತಾರೆ, ಆ ತೊಂದರೆಗೆ ಗುರಿ ಆಗ್ತಾರೆ. ಯಾರು? ದೇವ್ರೆ. ಯಾಕೆಂತಂದ್ರೆ ನೀನ್ ನನ್ ಮಗ ಅನ್ನೋದು ನಿಜ, ನಾನೇ ನಿನಗೆ ಉಸಿರು ಕೊಟ್ಟಿದ್ದೇನೆ ನಿಜ, ಬಟ್ ಬಟ್ ನನ್ನ ಮಗನಾಗಿ ನಿನ್ನ ಬದುಕಲ್ಲಿ ಇಲ್ಲದೆ ಇರುವಂತದ್ದೇ ನನಗೆ ತೊಂದರೆ. ನನಗೆ ಕಷ್ಟ ಆಗ್ತಿದೆ. ವಾಕ್ಯ ಹೇಳ್ತಿದ್ದರೂ ಕೂಡ ನಿನ್ನ ಬದುಕು ಬದಲಾಗ್ತಿಲ್ವಲ್ಲ, ಅದೇ ನನಗೆ ತೊಂದರೆ. ಒಳ್ಳೆ ಸೇವೆಯನ್ನು ನಿನಗೆ ಕೊಟ್ಟಿದ್ದರೂ ಕೂಡ ನೀನು ಬದಲಾಗ್ತಿಲ್ವಲ್ಲ, ಅದು ನನಗೆ ಪ್ರಾಬ್ಲಮ್. ಒಳ್ಳೆ ಧರ್ಮಶಾಸ್ತ್ರ, ಒಳ್ಳೆ ಬೈಬಲ್ ನಿನ್ನ ಕೈಯಲ್ಲಿ ಇಟ್ಟಿದ್ದೇನೆ, ಆದರೂ ನಿನ್ನ ಬದುಕು ಬದಲಾಗ್ತಿಲ್ಲ, ಅದು ನನ್ನ ಪ್ರಾಬ್ಲಮ್. ಅಬ್ರಹಾಮನಿಗೆ ಯಾವ ಬೈಬಲ್ ಇತ್ತು? ಅಬ್ರಹಾಮನಿಗೆ ಯಾವ ಸೇವಕರಿದ್ರು ನಡೆಸಲಿಕ್ಕೆ ನಿನಗಿದ್ದಂಗೆ? ಅಬ್ರಹಾಮನಿಗೆ ಯಾರಿದ್ದರು ದಾರಿ ಹೇಳಲಿಕ್ಕೆ? ನಿನಗಿದ್ದಂತ ಅವಕಾಶಗಳು, ನಿನಗಿದ್ದಂತ ನಿನ್ನ ಮುಂದೆ ಇರುವಂತ ಸಾಧ್ಯತೆಗಳು, ನಿನ್ನ ಮುಂದಿರುವಂತ ಒಳ್ಳೆ ಪರಿಸ್ಥಿತಿಗಳು ಯಾವ ಭಕ್ತರಿಗಿದ್ದು ಹಳೆ ಒಡಂಬಡಿಕೆಯಲ್ಲಿ? ಬಟ್ ಅವ್ರ ಭಕ್ತಿಯನ್ನ ಕಾಪಾಡಿಕೊಳ್ಳಲಿಲ್ವಾ? ನಮ್ಮ ಭಕ್ತಿ ಏನಾಗಿದೆ? ದೇವರು ಅದನ್ನೇ ಕೇಳ್ತಿದ್ದಾರೆ, ನಿನ್ನ ಭಕ್ತಿಗೆ ಏನ್ ಕಡಿಮೆ ಆಗಿದೆ? ನಾನು ಏನ್ ಕಡಿಮೆ ಮಾಡಿದ್ದೀನಿ ನಿನಗೆ? ವಾಕ್ಯ ಕೊಟ್ಟಿಲ್ವಾ? ಸೇವೆ ಕೊಟ್ಟಿಲ್ವಾ? ಮತ್ ಯಾಕೆ? ವೈ ದ ರಿಸಲ್ಟ್ ಇಸ್ ಝೀರೋ? ವೈ ದ ರಿಸಲ್ಟ್ ಇಸ್ ಝೀರೋ? ನಿನ್ನ ರಿಸಲ್ಟ್ ಹೇಗಿರ್ಬೇಕಿತ್ತು ಗೊತ್ತಾ? ಡಿಸ್ಟಿಂಕ್ಷನ್ ನಂಬರ್ 1 ಆಗಿರ್ಬೇಕಿತ್ತು. ಬಟ್ ಯೋರ್ ರಿಸಲ್ಟ್ ಈಸ್ ವೆರಿ ಲೋ. ಪ್ಯಾಥಟಿಕ್ ಪ್ಯಾಥಟಿಕ್ ಸಿಚುವೇಶನ್ ಅಲ್ಲಿ ಇದ್ದೇವೆ ನಾವೆಲ್ಲ ಪ್ರಿಯರೇ. ಭಕ್ತಿಯಲ್ಲಿದ್ದೇವೆ ಅಂತ ಅಂದ್ಕೊಳ್ತಿದ್ದೇವೆ, ನಿಜ. ಹೃದಯದ ಮೇಲೆ ಕೈ ಇಟ್ಕೊಂಡು ಮೌನವಾಗಿ ನಮ್ಮನ್ನ ನಾವು ಕೇಳ್ಕೊಳ್ಳೋಣ. ನಿಜವಾಗ್ಲೂ ಭಕ್ತಿಯಲ್ಲಿದ್ದೇವ ನಾವು? ನಮ್ಮನ್ನ ನಾವು ಕೇಳ್ಕೊಳ್ಳೋಣ ಪ್ರಿಯರೇ. ಬೇರೆಯವ್ರು ಮೋಸ ಹೋದ್ರೆ ಹೋಗ್ಲಿ ಪ್ರಿಯರೇ, ನಮ್ಮನ್ನ ನಾವೇ ಮೋಸ ಮಾಡಿಕೊಂಡ್ರೆ, ಅದು ನಾವೇ ಮೋಸ ಮಾಡಿಕೊಂಡ್ರೆ, ಬೇರೆಯವ್ರು ಮೋಸ ಮಾಡಿದ್ರೆ ಅವ್ನು ಮೋಸ ಮಾಡಿದ, ಇವ್ರು ಮೋಸ ಮಾಡಿದ್ರು, ನಮ್ಮನ್ನ ನಾವೇ ಮೋಸ ಮಾಡ್ಕೊಂಡ್ರೆ, ನಮಗಿಂತ ಮೂರ್ಖರು, ನಮಗಿಂತ ಬುದ್ಧಿಹೀನರು ಬೇರೆ ಇರೋದಿಲ್ಲ. ದೇವರ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ ನಾವು ಹಾಗಾಗ್ತಿದ್ದೇವೇನೋ, ನಮ್ಮನ್ನ ನಾವೇ ಮೋಸ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದೇವೇನೋ, ಒಮ್ಮೆ ನೋಡ್ಕೊಳ್ಳೋಣ ಪ್ರಿಯರೇ. ದೇವರು ಅವರ ದೇವರೆಂದು ಹೇಳ್ಕೊಳ್ಳೋದಕ್ಕೆ ನಾಚಿಕೊಳ್ಳದೆ ಇರಬೇಕಾದ್ರೆ, ನನ್ನ ದೇವರಂತ ಆತನ ಹೇಳ್ಕೊಳ್ಳೋದಕ್ಕೆ ವೈ ಗಾಡ್ ಇಸ್ ಫೀಲಿಂಗ್ ಅಶೇಮ್ಡ್? ಬಿಕಾಸ್ ನನ್ನ ಲೈಫ್, ನನ್ನ ಪ್ರವರ್ತನೆ, ನನ್ನ ಕುಟುಂಬ, ನನ್ನ ವ್ಯವಸ್ಥೆ, ನನ್ನ ಮಾರ್ಗ, ನನ್ನ ಆಲೋಚನೆ, ಎಲ್ಲ 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 ಎಲ್ಲವೂ ಕೂಡ ದೇವರು ಮೆಚ್ಚುವಂತದ್ದಲ್ಲ, ದೇವರು ಅಸಹಿಸಿಕೊಳ್ಳುವಂತದ್ದೇ. ಯಾರ ಹತ್ರ ಹೋಗೋಣ ಮತ್ತೆ? ಯಾರಿಗೆ ಹೇಳ್ಕೊಳ್ಳೋಣ ಮತ್ತೆ ನಮ್ ಪ್ರಾಬ್ಲಮ್ನ? ಪ್ರೇರೆ, ಎಲ್ಲಾ ಪ್ರಾಬ್ಲಮ್ಸ್ ಬಂದಾಗ ನಾವು ದೇವ್ರ ಹತ್ರ ಹೋಗ್ತೇವೆ. ದೇವರಿಂದಾನೇ, ದೇವರೇ ನಿನ್ನಿಂದ ನನಗೆ ಪ್ರಾಬ್ಲಮ್ ಅಂತ ದೇವರೇ ಅಂದ್ಕೊಂಡ್ಬಿಟ್ರೆ ಇನ್ನೆಲ್ಲಿಗೆ ಹೋಗಕ್ಕಾಗತ್ತೆ? ಇನ್ನೆಲ್ಲಿಗೆ ಹೋಗಕ್ಕಾಗತ್ತೆ? ಸೊ ದೇವರು ಅಂದುಕೊಳ್ಳಬಾರದು ನಾವು ಯೂಸ್ಲೆಸ್ ಅಂತ. ದೇವರು ಅಂದುಕೊಳ್ಳಬಾರದು ನನ್ನ ಬದುಕು ದೇವರಿಗೆ ಇನ್ನ ಪ್ರಯೋಜನವಿಲ್ಲ ಅಂತ. ಸೊ ಭಕ್ತಿಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಹಗಲಿರುಳು ಆ ಪ್ರಯಾಸ ಪಡುವವರಾಗಿ ನಾವೆಲ್ಲರೂ ಇರೋಣ. ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳೋಣ. ವಿಶ್ವಾಸದ ವೀರರು ಇವರೆಲ್ಲ.
ಭಕ್ತಿಯನ್ನು ಕಾಪಾಡಿಕೊಂಡವ್ರು ಇವರೆಲ್ಲ. ಭಕ್ತಿಗೋಸ್ಕರ, ವಿಶ್ವಾಸಕ್ಕೋಸ್ಕರ ಪ್ರಾಣಗಳನ್ನೇ ಕಳ್ಕೊಂಡಂತ ಮಹನೀಯರು ಇವರೆಲ್ಲ, ಮಹನೀಯರು. ನಾವು ಕೂಡ ಪ್ರಿಯರೇ ಆ ಭಕ್ತಿಯ ವಿಷಯದಲ್ಲಿ ಹಿಂಜರಿಯೋದು ಬೇಡ. ಭಕ್ತಿಯ ವಿಷಯದಲ್ಲಿ ಹಿಂದಕ್ಕೆ ಬೀಳುವುದು ಬೇಡ. ಆದಷ್ಟು ಹೆಚ್ಚಾಗಿ ದೇವರಿಗೆ ಹತ್ತಿರವಾಗಿರ್ಲಿಕ್ಕೆ ಪ್ರಯತ್ನಿಸೋಣ. ಆದಷ್ಟು ಹೆಚ್ಚಾಗಿ ವಾಕ್ಯಕ್ಕೆ ಸಮೀಪಸ್ಥರಾಗಿರೋದಕ್ಕೆ ಪ್ರಯತ್ನಿಸೋಣ. ಆದಷ್ಟು ಹೆಚ್ಚಾಗಿ ದೇವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನಿಸೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹಿಮ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಮ್. ದೇವರು ಬಹಳ ಸುಲಭವಾಗಿ ಅರ್ಥ ಆಗ್ತಾರೆ ಪ್ರಿಯರೇ. ನೀನ್ ನನ್ನ ಬಳಿಗೆ ಬರೋದಕ್ಕೆ ಇಷ್ಟಪಡ್ತೀಯ, ನಾನು ನಿನ್ ಬಳಿಗೆ ಬಂದ್ಬಿಡ್ತೇನೆ. ನಾನು ತುಂಬಾ ಹತ್ತಿರವಾಗಿದ್ದೇನೆ, ನಾನು ಸಮೀಪದಲ್ಲೇ ಇದ್ದೇನೆ, ಕೈ ಚಾಚು, ನಾನು ಸಿಕ್ಬಿಡ್ತೇನೆ ನಿನಗೆ. ಅಷ್ಟು ಧಾರಾಳವಾದಂತ ದೇವರು, ನಮ್ಮನ್ನು ಆರಿಸಿಕೊಂಡಂತ ದೇವರ ಹಾಗೆ ಈ ಭೂಪ್ರಪಂಚದಲ್ಲಿ ಬೇರೆ ಯಾರು ಸಿಗೋದಿಲ್ಲ ಪ್ರಿಯರೇ. ಹುಡುಕೋದಕ್ಕೆ ಹೋಗೋದು ಬೇಡ. ಬೇರೆ ಎಲ್ಲಾದ್ರೂ ನನಗೆ ಇದಕ್ಕಿಂತ ಉತ್ತಮವಾದದ್ದು ಸಿಗುತ್ತಾ? ನೋ, ಯು ಡೋಂಟ್. ಯು ಆರ್ ಇನ್ ದ ಬೆಸ್ಟ್ ವೇ, ಯು ಆರ್ ಇನ್ ದ ಬೆಸ್ಟ್ ಸಿಚುವೇಶನ್. ಡೋಂಟ್ ನೆಗ್ಲೆಕ್ಟ್ ಇಟ್. ಡೋಂಟ್ ನೆವರ್ ಎವರ್ ನೆಗ್ಲೆಕ್ಟ್ ಇಟ್. ಬಹಳ ತಪ್ಪು, ಬಹಳ ತಪ್ಪು. ತುಂಬಾ ಜನ ಮಾಡುವಂತ ತಪ್ಪಾದಂತ ಕೆಲಸ ಏನಂತಂದ್ರೆ, ಒಳ್ಳೆ ಕಂಪನಿಯಲ್ಲಿ ಇರ್ತಾರೆ, ಒಳ್ಳೆ ಕೆಲಸದಲ್ಲೇ ಇರ್ತಾರೆ, ಏನಂತ ಅಂದ್ಕೊಳ್ತಿರ್ತಾರೆ ಗೊತ್ತಾ? ಇಲ್ಲ, ಹೊರಗೋದ್ರೆ ಇದಕ್ಕಿಂತ ಒಳ್ಳೆ ಕಂಪನಿ ಸಿಗುತ್ತೇನೋ ಅಂತ ಅನ್ಕೊಂಡು ಕೆಲಸ ಬಿಡ್ತಾರೆ. ಕೆಲಸ ಬಿಟ್ಟು ಬೇರೆ ಕೆಲ್ಸಕ್ಕೆ ಜಾಯ್ನ್ ಆದ್ಮೇಲೆ ಗೊತ್ತಾಗುತ್ತೆ, ಮೊದ್ಲಿದ್ದಿದ್ದೇ ಒಳ್ಳೆ ಕೆಲ್ಸ ಅಂತ. ಮೊದ್ಲಿದ್ದಿದ್ದೇ ಒಳ್ಳೆ ಕೆಲ್ಸ. ಸೊ ಡೋಂಟ್ ಎವರ್ ಚೇಂಜ್ ಯೋರ್ ಗಾಡ್, ಹಿಸ್ ಬಿಲೀಫ್ಸ್. ಆತನ ಮೇಲಿರಬೇಕಾಗಿರುವಂತ ನಂಬಿಕೆ, ಆತನ ಮೇಲಿರಬೇಕಾಗಿರುವಂತ ವಿಶ್ವಾಸವನ್ನು ಎಂದೆಂದಿಗೂ ಬಿಡದೆ ಪ್ರೇರೆ ಕೊನೆಯವರೆಗೂ ಆತನನ್ನು ಹಿಡಿದುಕೊಳ್ಳೋಣ. ಕೊನೆಯವರೆಗೂ ಆತನನ್ನೇ ಸೇವಿಸೋಣ. ಯಾಕಂತಂದ್ರೆ ಕ್ರಿಸ್ಟಿಯಾನಿಟಿ ಒಂದು ದಿನದ್ದೋ, ಒಂದು ವಾರದ್ದೋ, ಒಂದು ವರ್ಷದ್ದೋ ಅಲ್ಲ, ಉಸಿರಿರುವ ಕೊನೆಯ ದಿನದವರೆಗೂ. ಉಸಿರಿರುವ ಕೊನೆಯ ದಿನ. ಸೊ ಎಲ್ಲಾ ಕೆಲಸಗಳನ್ನ ಹೇಗೆ ನಾವು ಮಾಡ್ತಿದ್ದೇವೋ, ಎಸ್, ಬೈಬಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್, ದ ಹೋಲಿ ದ ಗಾಡ್ ಈಸ್ ವೆರಿ ಇಂಪಾರ್ಟೆಂಟ್. ಸತ್ಯವೇದವು ಬಹಳ ಪ್ರಾಮುಖ್ಯ, ದೇವರು ಕೂಡ ಬಹಳ ಪ್ರಾಮುಖ್ಯ. ದೇವರನ್ನು, ಸತ್ಯವೇದವನ್ನು ಎಂದಿಗೂ ನಾವು ತಾತ್ಸಾರ ಮಾಡುವುದು ಬೇಡ. ಅವುಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳೋಣ, ಹೃದಯದಲ್ಲಿ ಭದ್ರ ಮಾಡಿಕೊಳ್ಳೋಣ. ದೇವರಿಗೆ ಪ್ರಥಮವಾದಂತ ಸ್ಥಾನವನ್ನು ಕೊಡೋಣ. ಒಂದು ದಿನ ದೇವರು ಪರಲೋಕದಲ್ಲಿ ನಮ್ಮ ಹೆಸರುಗಳನ್ನು ಎತ್ತಿ ಕೂಗುವಾಗ ದೇವರಿಗೆ ಹೆಮ್ಮೆ ಇರಬೇಕು. ದೇವರು ನಮ್ಮ ಹೆಸರು ಕರೆಯುತ್ತಿರೋದ್ರಿಂದ ಆತನಿಗೆ ಗೌರವ ಸಿಗಬೇಕು. ನಮಗೂ ಕೂಡ ಹೆಮ್ಮೆ ಆಗಿರಬೇಕು. ಹಾಗಿರಬೇಕಂದ್ರೆ ಈ ಭೂಮಿಯಲ್ಲಿ ಅನೇಕ ಶ್ರಮೆಗಳು, ಶೋಧನೆಗಳು ಸಹಿಸಿಕೊಳ್ಳೋಣ ಪ್ರಿಯರೇ, ಸಹಿಸಿಕೊಳ್ಳೋಣ. ಭಕ್ತರೆಲ್ಲರೂ ಸಹಿಸಿಕೊಂಡವರೇ, ಸಹಿಸಿಕೊಂಡದರಿಂದಲೇ ಅವರು ಧನ್ಯರಾದರು. ನಾವು ಸಹಿಸಿಕೊಳ್ಳೋಣ. ಕಷ್ಟಗಳು ಬರ್ತವೆ, ಶ್ರಮೆಗಳು ಬರ್ತವೆ, ಸಹಿಸಿಕೊಳ್ಳೋಣ. ಕೊನೆವರೆಗೂ ಸಹಿಸಿಕೊಳ್ಳೋಣ, ದೇವರಿರುವಂತಹ ಲೋಕವನ್ನು ಸೇರುವ ತನಕ. ಸ್ವಲ್ಪ ಕಾಲವೇ, ಸ್ವಲ್ಪ ಕಾಲವೇ, ನಂತರ ನಮ್ಮ ತಂದೆಯ ಮನೆಗೆ, ನಮ್ಮ ಸ್ವಂತ ಮನೆಗೆ ನಾವೆಲ್ಲರೂ ಸೇರಬೇಕಾಗಿದೆ. ಆ ಮನೆಯಲ್ಲಿ ಕಣ್ಣೀರಿಲ್ಲ, ದುಃಖವಿಲ್ಲ, ಹೃದಯಕ್ಕೆ ಗಾಯವಾಗುವಂತ ಪರಿಸ್ಥಿತಿ ಏನೂ ಇಲ್ಲ. ಆನಂದವೇ ಆನಂದ, ಮಹಾ ಆನಂದ. ನಮ್ಮೆಲ್ಲರ ದೇವರು ಕೊಡುವಂತ ಆ ಮಹಾಲೋಕ. ಆ ಲೋಕಕ್ಕೆ ಸೇರುವ ತನಕ ನಾವು, ನಮ್ಮ ಕುಟುಂಬ, ನಮ್ಮ ವಿಶ್ವಾಸ ಸ್ಥಿರವಾಗಿ ಬಲವಾಗಿರುವುದಕ್ಕೆ ಬೇಕಾದಂತ ಎಲ್ಲಾ ರೀತಿಯಾದಂತ ಪ್ರಯತ್ನಗಳನ್ನು ಮಾಡೋಣ. ದೇವರು ತಾನೇ ನಮ್ಮನ್ನು, ನಮ್ಮ ವಿಶ್ವಾಸವನ್ನು, ನಮ್ಮ ಕುಟುಂಬಗಳನ್ನು ಕಾಪಾಡಿ ನಡೆಸಲಿ ಎಂಬುದಾಗಿ ಕೇಳ್ಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತದೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಭೂಮಿಯ ಮೇಲೆ ಬದುಕುತ್ತಿರುವಂತ ನಾವು ಕರ್ತನೆ, ಭೂಲೋಕದ ಚಿಂತನೆಗಳಲ್ಲಿ ಮುಳುಗಿಬಿಟ್ಟಿದ್ದೇವೆ. ಈ ಭೂಲೋಕವನ್ನು ಬಿಟ್ಟು ಬರುವಂತ ಪರಲೋಕವೆಂಬಂತಹ ಲೋಕಕ್ಕೆ ಬೇಕಾಗಿರುವಂತಹ ಆಲೋಚನೆಗಳನ್ನು ಮರೆತು ಬಿಟ್ಟಿದ್ದೇವೆ ಅಥವಾ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಮ್ಮಲ್ಲಿ ಭಕ್ತಿಯನ್ನು ಬೆಳೆಸಿ, ನಿಮ್ಮ ವಿಶ್ವಾಸದಲ್ಲಿ ನಮ್ಮನ್ನು ಬಲಪಡಿಸಿ, ನಮ್ಮ ಆಲೋಚನೆಗಳೆಲ್ಲ ಕರ್ತನೆ ನಿಮ್ಮ ಆಲೋಚನೆಗಳನ್ನೇ ನೆರವೇರಿಸಿ.
ನಮ್ಮಲ್ಲಿ ಏನಾದ್ರೂ ವಿಶ್ವಾಸವು ಕಡಿಮೆಯಾಗಿದ್ರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮಿಂದ ಆಗದೇ ಹೋಗುವಂತ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ನಾವಿದ್ರೆ ಸ್ವಾಮಿ, ನಿಮ್ಮ ವಾಕ್ಯದ ಜ್ಞಾನವನ್ನು ನಮಗೆ ಕೊಟ್ಟು ನಡೆಸಿ, ಪವಿತ್ರಾತ್ಮನ ಸಹಾಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ, ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮೆಲ್ಲರಲ್ಲಿರುವಂತ ವಿಶ್ವಾಸವನ್ನು, ಭಕ್ತಿಯನ್ನು ಕಾಪಾಡಿಕೊಳ್ಳಲು ನಮಗೆ ಸಹಾಯ ಮಾಡಿ. ನಿಮ್ಮ ಅನ್ಯೋನ್ಯತೆಯಲ್ಲಿ, ನಿಮ್ಮ ಸಹವಾಸದಲ್ಲಿ ಕೊನೆಯವರೆಗೂ ಜೀವಿಸುವಂತ ಒಳ್ಳೆಯ ಮನಸ್ಸನ್ನು, ಹೃದಯಗಳನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಎಂದಿಗೂ ಎಂದಿಗೂ ಸದಾಕಾಲ ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ, ನಮ್ಮೆಲ್ಲರ ಭಕ್ತಿಯೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.